ಇವತ್ತು ಪ್ಯಾಕೇಜ್ ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 43 ಪ್ಯಾಕೇಜಸ್ ಅಪಾರ್ಟ್ಮೆಂಟಲ್ಲೇ ಇದೆ. ಸೊ ಹೆಂಗೆ ಡೆಲಿವರಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಸ್ಕ್ರೀನ್ ರೆಕಾರ್ಡ್ ಶೇರ್ ಮಾಡ್ತಾ ಇರ್ತೀನಿ ನಾನು. ಸೊ ರೂಟ್ ಅಂದರೆ ಯಾವ ಥರ ಇರುತ್ತೆ, ಅಪಾರ್ಟ್ಮೆಂಟ್ ಅಂದರೆ 43 ಪ್ಯಾಕೇಜಸ್ಸು ಅಪಾರ್ಟ್ಮೆಂಟೇ ಬರುತ್ತೆ. A1 ಇಂದ A8ವರೆಗೂ ಬ್ಲಾಕ್ಸ್ ಇರುತ್ತೆ ಈ ಅಪಾರ್ಟ್ಮೆಂಟಲ್ಲಿ. ಸೊ ಎಲ್ಲ ಅಪಾರ್ಟ್ಮೆಂಟ್ ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರ ಇರುತ್ತೆ. ಅದು A ಬ್ಲಾಕು B ಬ್ಲಾಕ್ ಆ ಥರ ಎಲ್ಲ ಇರುತ್ತೆ. B ಬ್ಲಾಕಲ್ಲೇ B1 ಇಂದ B8ವರೆಗೂ ಇರುತ್ತೆ. ಸೊ ಕೆಲವೊಂದು ಅಪಾರ್ಟ್ಮೆಂಟ್ ಈ ಥರ ಇರುತ್ತೆ. ಸೊ ಅಪಾರ್ಟ್ಮೆಂಟಲ್ಲಿ 43 ಪ್ಯಾಕೇಜು ಅಪಾರ್ಟ್ಮೆಂಟೇ ಬಂದಿದೆ. ಸೊ ಅದನ್ನು ಹೇಗೆ ಡೆಲಿವರಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೀವೇನು ಮಾಡಬೇಕು, ನನ್ನ ಐಡಿನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತೋರಿಸ್ತೀನಿ. ಸೊ ಇಷ್ಟು ಪ್ಯಾಕೇಜ್ ಇದೆ, 43 ಪ್ಯಾಕೇಜಸ್ ಜೋಡಿಸ್ಕೊಂಡು ಬಂದಿದ್ದೀನಿ. ಈಗ ಟೈಮ್ ಬಂದು 8:41 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರದೊಂದು ಚಿಕ್ಕ ಚೀಲ ತೊಗೊಂಡು ಆ ಬ್ಲಾಕದ್ದು ಮಾತ್ರ ಪ್ಯಾಕೇಜ್ ತೊಗೋತೀನಿ. ನೀವು ನೋಡ್ಬೋದು ಇಲ್ಲಿ ಇದು B1 ಅಂತ ಇರುತ್ತೆ ನೋಡಿ. B1 ಮೇಲಿರೋದಲ್ಲ B1 B2 ಆ ಥರ ತೊಗೊಂಡಿರ್ತೀನಿ. B1 ಸೊ ಎಷ್ಟು ಪ್ಯಾಕೇಜ್ ಇದೆ ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಡೆಲಿವರಿ ಮಾಡ್ಕೋಬೇಕು. ಅಪಾರ್ಟ್ಮೆಂಟಲ್ಲಿ ಏನಂದರೆ ಮಿಸ್ಟೇಕ್ ಮಾಡೋದು, ಬ್ಲಾಕ್ಸ್ನ ಕರೆಕ್ಟಾಗಿ ನೋಡಿಕೊಂಡು ಡೆಲಿವರಿ ಮಾಡಬೇಕು, ಡೋರ್ ಡೆಲಿವರಿ. ಸೊ ಕೇರ್ಫುಲ್ಲಾಗಿ ಮಾಡಬೇಕು. ನೆಕ್ಸ್ಟು ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಿಕೊಂಡು ಡೆಲಿವರಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಗ್ಯಾಪ್ ಕೊಟ್ಟು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಆದಷ್ಟು ನೀವು ಸಪೋರ್ಟ್ ಮಾಡಿ. ಸೊ ಅಂತಂದರೆ ಯಾವಾಗಲೂ ಪ್ಯಾಕೇಜ್ನ ಈ ಟಾಪ್ ಫ್ಲೋರಿಂದ ಬರಬೇಕು. ಯಾಕೆ ಅಂತಂದರೆ ಬೆಳಗ್ಗೆ ಟೈಮಲ್ಲಿ ಕಸ ಎತ್ತುತ್ತಾ ಇರ್ತಾರೆ, ಕ್ಲೀನಿಂಗ್ ಮಾಡ್ತಾ ಇರ್ತಾರೆ ಅಪಾರ್ಟ್ಮೆಂಟ್ಗಳಲ್ಲಿ. ಸೊ ಲಿಫ್ಟ್ಗಳು ಬಿಡೋದಿಲ್ಲ. ಸೊ ಅವಾಗ ನಾವೇನು ಮಾಡಬೇಕು ಅಂತಂದರೆ ಟಾಪ್ ಫ್ಲೋರ್ ಹೋಗ್ಬಿಡ್ಬೇಕು. ಪ್ಯಾಕೇಜ್ ತೊಗೊಂಡು ಲಾಸ್ಟಿಂದ ಬರಬೇಕು. 11th 12th 20th ಯಾವ ಫ್ಲೋರ್ ಇರುತ್ತೋ ಸೊ ಆ ಫ್ಲೋರಿಂದ ಬಂದರೆ ಮಾತ್ರ ನಿಮಗೆ ಸಪೋಸ್ ಲಿಫ್ಟ್ ಸಿಕ್ಕಿಲ್ಲ ಅಂತಂದ್ರೂ ಆರಾಮಾಗಿ ನೀವು ಸ್ಟೆಪ್ಸಿಂದ ಡೆಲಿವರಿ ಕೊಟ್ಕೊಂಡು ಬರ್ಬೋದು. ಅದೇ ನೀವೇನಾದರೂ ಸೀದಾ ಬಂದರೆ ಲಿಫ್ಟ್ ಕಾಯಬೇಕಾಗತ್ತೆ, ಇಲ್ಲಾಂದರೆ ಸ್ಟೆಪ್ಸ್ನ ಹತ್ಕೊಂಡು ಬರಬೇಕಾಗತ್ತೆ. ಸೊ ಸ್ಟೆಪ್ಸ್ನ ಹತ್ತೋದಕ್ಕಿಂತ ಇಳಿಯೋದು ಬೆಟರು. ಸೊ ಅದರಿಂದ ಇದು ಯಾವುದೇ ಅಪಾರ್ಟ್ಮೆಂಟ್ ಆದರೂ ಇದು ತುಂಬ ಈಸಿ ಆಗುತ್ತೆ ಟ್ರಿಕ್ಸು. ಸೊ ನಾನು ಯಾವಾಗಲೂ ಅದನ್ನೇ ಮಾಡೋದು. ಈ ಥರದೊಂದು ಚಿಕ್ಕ ಚೀಲ ಇಟ್ಕೊಂಡ್ಬಿಟ್ಟಿರ್ತೀನಿ. ಚಿಕ್ಕ ಚೀಲ ಇಟ್ಕೊಂಡು ಸೊ ಟಾಪ್ ಫ್ಲೋರು ಇವಾಗ 11th. ಸೊ ಇದು 11th ಫ್ಲೋರು. ಲಾಸ್ಟ್ A ಬ್ಲಾಕಲ್ಲಿ 11th ಫ್ಲೋರ್ ಇದೆ. ಸೊ 11th ಫ್ಲೋರಿಂದ ಬಂದು ವಾಪಸ್ಸು ಲಿಫ್ಟ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದರೆ ಸ್ಟೆಪ್ಸಲ್ಲಿ ಆರಾಮಾಗಿ ಹೋಗ್ಬೋದು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಟೈಮು ವೇಸ್ಟು, ಎಲ್ಲನೂ ವೇಸ್ಟು. ಸೊ ಇನ್ನೂ ಟ್ರಿಕ್ಸ್ ಹೇಳ್ತಾ ಇರ್ತೀನಿ, ನೀವು ಫಾಲೋ ಮಾಡ್ಕೊತಾ ಇರಿ. ನೋಡ್ಕೋಬೇಕು, ಡೋರ್ ನಂಬರ್ ನೋಡ್ಕೊಬೇಕು. ನೋಡಿಕೊಂಡು ಬಂದ್ ಮಾಡಿ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ಹಂಗೆ ಡೆಲಿವರಿ ಕೊಟ್ಬಿಡಿ, ಅಲ್ಲಿ ಇಟ್ಬಿಟ್ಟು ಬರಬೇಡಿ. ಅಮೆಝಾನ್ ಓಕೆ ಮೇಡಮ್. ಸೊ ಕೊಟ್ಬಿಟ್ಟು ಬರಬೇಕು ಈ ಥರ. ಸೊ ಸ್ವಲ್ಪ ಲೇಟ್ ಆಗುತ್ತೆ. ರೂಟ್ ಅಂದರೆ ಪಟ ಕೊಟ್ಬಿಟ್ಟು ಬಂದ್ಬಿಡ್ಬೋದು. ಅಪಾರ್ಟ್ಮೆಂಟ್ ಸ್ವಲ್ಪ ರಿಸ್ಕೆ, ಪಟ್ಟ ನೋಡ್ಕೊಂಡು ಮಾಡಬೇಕು. ಸೊ ಇವತ್ತಿಂದು ಮುಗೀತು. ಖಾಲಿ ಚೀಲ ಫುಲ್ ತಂದಿದ್ದೆ, ಖಾಲಿ ಮುಗೀತು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನನ್ನ ಐಡಿನ ಫಾಲೋ ಮಾಡಿ. ಹೇಗೆ ಡೆಲಿವರಿದು ಎಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೀವು ಎಷ್ಟು ಫಾಲೋ ಮಾಡ್ತೀರೋ ಅಷ್ಟು ವೀಡಿಯೋಸ್ ಹಾಕ್ತೀನಿ. ಥ್ಯಾಂಕ್ಸ್. ಇನ್ನೂ ತಿಂಡಿ ತಿಂದಿಲ್ಲ, ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಮನೆಗೆ ಹೋಗಬೇಕು. ಮುಗೀತು. ಚೀಲ ಅಲ್ಲಿ ಮಾಡ್ಕೊಂಡು 11 o'clock ಮುಗಿದೋಯ್ತದೆ. ಸೊ ಅದಕ್ಕೆ ಆರಾಮಾಗಿ ಮಾಡ್ಕೋಬೋದು. ನೋಡಿ ಕೆಲಸದ್ದೆಲ್ಲ ನಿಮಗೆ ಲೈವಾಗಿ ತೋರಿಸ್ತಾ ಇರ್ತೀನಿ. ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಅಪಾರ್ಟ್ಮೆಂಟ್ ಮಾಡೋದ್ರಿಂದ ಏನು ಲಾಭ ಅಂತ ಅಂದರೆ ಪೆಟ್ರೋಲ್ ಖರ್ಚಾಗಲ್ಲ. ಒಂದು ಯಾರಿಗೂ ಕಾಲ್ ಮಾಡೋಷ್ಟಿರಲ್ಲ. ಡೋರ್ ಮುಂದೆ ಡೋರ್ ಕೊಟ್ಬಿಟ್ಟು ಬರೋದು ಅಷ್ಟೇ. ಕಸ್ಟಮರ್ಗಳಿಗೆ ಅಪ್ರೂವಲ್ ಕೊಟ್ಟಿರ್ತಾರೆ, ಆರಾಮಾಗಿ ಕೊಟ್ಬಿಟ್ಟು ಬರ್ಬೋದು. ಇವತ್ತು ನಾನು ಪೆಟ್ರೋಲೇ ಹಾಕ್ಸಿಲ್ಲ, ನೆನ್ನೆ 100 ರೂಪಾಯಿಗೆ ಹಾಕ್ಸಿದ್ದೆ. ಬೆಳಗ್ಗೆ ಸಾಯಂಕಾಲ ಮಾಡಿದೆ. ಸೊ ಇವತ್ತು ಹಾಕ್ಸಿಲ್ಲ, ಇವತ್ತು ಸಾಯಂಕಾಲ ಹಾಕಿಸ್ತೀನಿ. ಸೊ ಅದು ಬಿಗ್ಗೆಸ್ಟ್ ಬೆನಿಫಿಟ್ಟು. ಮತ್ತು ಜಾಸ್ತಿ ಬಿಸಿಲಿರಲ್ಲ, ಕಮ್ಮಿ ಇರುತ್ತೆ. ರೂಟ್ ಆದರೆ ಫುಲ್ ಬಿಸಿಲು, ಸುತ್ತೋಗ ಬಿಸಿಲಿರುತ್ತೆ. ಆ ಬಿಸಿಲಲ್ಲಿ ಮಾಡಬೇಕು. ಸೊ ಅಪಾರ್ಟ್ಮೆಂಟಲ್ಲಿ ನೆರಳಿರುತ್ತೆ, ಆರಾಮಾಗಿ ಮಾಡ್ಬೋದು. ಸೊ ಪೆಟ್ರೋಲು ಜಾಸ್ತಿ ಖರ್ಚಾಗಲ್ಲ. ಇದು ಮೇನ್ ಬೆನಿಫಿಟ್ಟು.